ಎಂಬಿ ಪಾಟೀಲ್ ಮನವೊಲಿಕೆಗೆ ಯತ್ನ ಮುಂದುವರೆದಿದೆ. ಎಂಬಿ ಪಾಟೀಲ್ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಪಾಟೀಲ್ ನಿವಾಸದಲ್ಲಿ ಮಾತುಕತೆ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟಿರುವಂತದ್ದು ಅವರ ಸಂಧಾನ ಮುಂದುವರೆದಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಎಂಬಿ ಪಾಟೀಲ್ ನಿವಾಸದಲ್ಲಿ ಮಾತುಕತೆ ನಡೀತಾ ಇದೆ. ಪಾಟೀಲ್ ಭೇಟಿ ಬಳಿಕ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ನಮ್ಮ ಪ್ರಭಾವಿ ನಾಯಕರು, ನೀರಾವರಿ ಇಲಾಖೆಯಲ್ಲಿ ಹೆಚ್ಚು ಅವರು ಕೆಲಸ ಮಾಡಿದ್ದಾರೆ. ಪಕ್ಷದಲ್ಲಿ ಸಮಸ್ಯೆಯಾಗಿದೆ, ಬಗೆಹರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಮನವಿ ಮಾಡ್ತೇವೆ. ಪಕ್ಷದಲ್ಲಿ ಯಾವ ಅತೃಪ್ತರ ಸಭೆ ಕೂಡ ಇಲ್ಲ ಅಂದಿದ್ದಾರೆ ಜಾರಕಿಹೊಳಿ. ಪಕ್ಷದ ನಿಷ್ಠಾವಂತ ಸಭೆ ಇವತ್ತು ನಡೆಯಲಿದೆ ಎನ್ನುವಂತಹ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಭೈರತಿ ಬಸವರಾಜು ಅವರು ಸಭೆ ಕರೆದಿದ್ದಾರೆ, ಅದರಲ್ಲಿ ನಾವು ಕೂಡ ಹೋಗ್ತೇವೆ ಅಂದಿದ್ದಾರೆ ಜಾರಕಿಹೊಳಿ. ಪಕ್ಷ ಬಲಪಡಿಸುವಂತಹ ಉದ್ದೇಶದ ಈ ಸಭೆ ನಡೆಯಲಿದೆ ಅಂದಿದ್ದಾರೆ ಜಾರಕಿಹೊಳಿ. ಎಂಬಿ ಪಾಟೀಲ್ ನಿವಾಸಕ್ಕೆ ತೆರಳಿದಂತಹ ರಮೇಶ್ ಜಾರಕಿಹೊಳಿ ಅವರೊಂದಿಗೆ ಮಾತುಕತೆ ನಡೆಸಿ ಹೊರಬಂದ ಬಳಿಕ ಮಾಧ್ಯಮಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ರಮೇಶ್ ಜಾರಕಿಹೊಳಿ ಹೇಳುವ ಪ್ರಕಾರ ಎಲ್ಲವೂ ಕೂಡ ಸರಿಯಾಗಿದೆ. ಬಹಳ ಹಿರಿಯರು ಎಂಬಿ ಪಾಟೀಲ್ ಅವರು, ಅವರೊಂದಿಗೆ ಮಾತುಕತೆ ನಡೆಸಿದ್ದೇವೆ. ನೀರಾವರಿ ಖಾತೆಯವರಿಗೆ ಬಹಳಷ್ಟು ಅನುಭವ ಇರುವಂಥದ್ದು. ಜೊತೆಗೆ ಇವತ್ತು ನಡೆಯುವಂತಹ ಸಭೆ ಏನಿದೆ ಅದು ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಷ್ಟೇ ಎನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಎಂಬಿ ಪಾಟೀಲ್ ಮನವೊಲಿಕೆಗೆ ಪ್ರಯತ್ನ ನಡೀತಲೇ ಇದೆ. ಈಗ ಜಾರಕಿಹೊಳಿ ಹೋಗಿರುವಂತದ್ದು, ಅವರ ಭೇಟಿ ಆದ ಬಳಿಕ ಹೊರಬಂದು ಮಾತನಾಡಿದಂತಹ ರೀತಿಯನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ? ಮನವೊಲಿಕೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರಾ ಅಥವಾ ಇವತ್ತು ನಡೆಯುವಂತಹ ಸಭೆ ಏನಿದೆ ಅದು ಏನು ಒಂದು ಸಂದೇಶವನ್ನ ರವಾನಿಸುತ್ತೆ ಅಂತ? ಪ್ರತಿಮಾ, ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಸಚಿವ ಸಂಪುಟಕ್ಕೆ ಆಯ್ಕೆ ಆಗಿರುವಂತದ್ದು. ಸೊ ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಚಿವ ಸಂಪುಟದ ಆಕಾಂಕ್ಷಿಯಾಗಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಅವರು ಎಂಬಿ ಪಾಟೀಲ್ ಅವರ ಜೊತೆ ಸಭೆಗಳಲ್ಲಿ ಭಾಗವಹಿಸಿದ್ರು. ಸಹಜವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಇದೆ, ಆ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸ್ಥಾನ ಸಿಗಬಾರದು ಅನ್ನೋ ಕಾರಣಕ್ಕೆ ಎಂಬಿ ಪಾಟೀಲ್ ಅವರ ವಿಶ್ವಾಸ ಗಳಿಸುವ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇವತ್ತು ಎಂಬಿ ಪಾಟೀಲ್ ಅವರ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಅವರು ಆಗಮಿಸಿದ್ರು. ಆದ್ರೆ ಎಂಬಿ ಪಾಟೀಲ್ ಮನೆಯಲ್ಲಿ ಇರ್ಲಿಲ್ಲ. ಹಾಗಾಗಿ ಅವರು ಅವರ ಪತ್ನಿಯ ಜೊತೆ ಮಾತನಾಡಿ ಅಲ್ಲಿಂದ ತೆರಳಿದ್ದಾರೆ. ಎಂಬಿ ಪಾಟೀಲ್ ಅವರು ಈಗಾಗಲೇ ವಿಜಯಪುರಕ್ಕೆ ತೆರಳಿರುವಂತದ್ದು. ಅಲ್ಲಿ ಮಾಜಿ ಸಚಿವರಾದಂತಹ ಶಾಸನೂರು ನಿಧನರಾಗಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಎಂಬಿ ಪಾಟೀಲ್ ಅವರು ಬಿಸಿಯಾಗಿರುವಂತದ್ದು. ಸೊ ರಮೇಶ್ ಜಾರಕಿಹೊಳಿ ಅವರು ಅವ್ರ ಜೊತೆ ಮಾತಾಡುವಂತ ನಿರೀಕ್ಷೆನೆ ಇಟ್ಕೊಂಡು ಬಂದಿದ್ರು. ಆದ್ರೆ ಎಂಬಿ ಪಾಟೀಲ್ ಅವರು ಸಿಕ್ಕಿಲ್ಲ ಅವರಿಗೆ. ಸೊ ಅವರ ಪತ್ನಿ ಅವರ ಜೊತೆ ಮಾತನಾಡಿ ಅಲ್ಲಿಂದ ತೆರಳಿರುವಂತದ್ದು. ಇನ್ನೊಂದ್ ಕಡೆ ಬೆಂಗಳೂರಿನ ಶಾಸಕರನ್ನ ಸಭೆ ಸೇರಬೇಕು ಅಂತ ಹೊರಟಿದ್ದಾರೆ. ಭೈರತಿ ಬಸವರಾಜ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಸೇರ್ಲಿಕ್ಕೆ ಬೆಂಗಳೂರು ಶಾಸಕರು ಮುಂದಾಗಿದ್ದಾರೆ. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ನಿರ್ಧಾರ ಮಾಡಿರುವಂತದ್ದು. ಪ್ರತಿಮಾ. ಎಸ್ ಗಿರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.